ಪ್ರಜಾಶಕ್ತಿ ಟಿವಿಯ ಸುದ್ದಿಗೆ ರಸ್ತೆಯಲ್ಲಿದ್ದ ಗುಂಡಿಗಳು ಕ್ಲೋಸ್. ಕಾಲ್ ಟ್ಯಾಕ್ಸ್ ರಸ್ತೆಯಲ್ಲಿದ್ದ ಗುಂಡಿಗಳಿಗೆ ಕೊನೆಗೂ ಸಿಕ್ತು ಮುಕ್ತಿ. ಇದು ನಿಮ್ಮ ಪ್ರಜಾಶಕ್ತಿ ಟಿವಿಯ ಬಿಗ್ ಇಂಪ್ಯಾಕ್ಟ್. ಎಸ್ ವೀಕ್ಷಕರೇ, ನಿಮ್ಮ ಪ್ರಜಾಶಕ್ತಿ ಟಿವಿ ಸದಾ ಜನಪರ ಕೆಲಸವನ್ನ ಮಾಡ್ತಾ ಜನರ ನೋವಿಗೆ ಸ್ಪಂದಿಸ್ತಾ ಇದೆ. ತುಮಕೂರು ಜಿಲ್ಲೆಯ ಜನರ ಸಮಸ್ಯೆಗಳಿಗೆ ಅರಿತು ಅದನ್ನ ಸರಿಪಡಿಸುವಂತೆ ಅಧಿಕಾರಿಗಳಿಗೆ ಮನವರಿಕೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರತಿನಿತ್ಯ ಸಾರ್ವಜನಿಕರ ನಾಡಿ ಮಿಡಿತವಾಗಿ ಕೆಲಸ ಮಾಡ್ತಾ ಇದೆ. ಇದೀಗ ತುಮಕೂರಿನ ಕಾಲ್ಟೆಕ್ಸ್ನಲ್ಲಿ ಕಳೆದ ಹಲವು ತಿಂಗಳಿನಿಂದ ರಸ್ತೆಯಲ್ಲಿ ಗುಂಡಿ ಬಿದ್ದಿದ್ದು ಅಧಿಕಾರಿಗಳು ಜನ ಪ್ರತಿನಿಧಿಗಳು ಕಂಡ್ರು ಕಾಣದಂತೆ ಜಾಣ ಕುರುಡುತನ ತೋರ್ತಾ ಇದ್ರು. ಈ ಕುರಿತಾಗಿ ನಿಮ್ಮ ಪ್ರಜಾಶಕ್ತಿ ಟಿವಿ ಸವಿಸ್ತರವಾದ ವರದಿಯನ್ನ ಬಿತ್ತರಿಸಿ ಅಧಿಕಾರಿಗಳನ್ನ ಎಚ್ಚರಿಸುವ ಕೆಲಸ ಮಾಡಿತ್ತು. ಕೊನೆಗೂ ಎಚ್ಚೆತ್ತ ಅಧಿಕಾರಿಗಳು ರಸ್ತೆಯ ಗುಂಡಿಗಳನ್ನ ಮುಚ್ಚಿದ್ದಾರೆ. ಇದು ನಿಮ್ಮ ಪ್ರಜಾಶಕ್ತಿ ಟಿವಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಹೌದು, ತುಮಕೂರಿನಿಂದ ಕುಣಿಗಲ್ ಕಡೆಗೆ ಹೋಗುವ ರಸ್ತೆಯು ಗುಂಡಿಮಯವಾಗಿದ್ದು ನಿತ್ಯ ಸಾವಿರಾರು ವಾಹನಗಳು ಸಂಚರಿಸುತ್ತವೆ. ಶಾಲಾ ಕಾಲೇಜು ಮಕ್ಕಳು ಕೂಡ ಇದೇ ರಸ್ತೆಯಲ್ಲಿ ಹೋಗಲು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲದೆ ಇದೇ ರಸ್ತೆಯಲ್ಲಿ ದಿನನಿತ್ಯ ಶಾಸಕ ಜ್ಯೋತಿ ಗಣೇಶ್ ಅವರು ತಮ್ಮ ಮನೆಗೆ ಇದೇ ರಸ್ತೆಯಲ್ಲಿಯೇ ಹೋಗಬೇಕು. ಜೊತೆಗೆ ಗೃಹ ಸಚಿವ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಗೂ ಇದೇ ರಸ್ತೆಯಲ್ಲಿಯೇ ಹೋಗಬೇಕು. ಆದರೆ ಕಳೆದ 6 ತಿಂಗಳಿನಿಂದ ಇದೇ ಸಮಸ್ಯೆ ಇದ್ರೂ ಶಾಸಕರು ಹಾಗೂ ಗೃಹ ಸಚಿವರು ಇತ್ತ ಗಮನ ಹರಿಸದೆ ಜಾಣ ಕುರುಡುತನ ತೋರ್ತಿದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ಕುರಿತಾಗಿ ನಿಮ್ಮ ಪ್ರಜಾಶಕ್ತಿ ಟಿವಿ ನೇರವಾಗಿ ಶಾಸಕ ಜ್ಯೋತಿ ಗಣೇಶ್ ಹಾಗೂ ಗೃಹ ಸಚಿವರಿಗೆ ರಸ್ತೆ ಸರಿಪಡಿಸುವಂತೆ ಆಗ್ರಹಿಸಿದ್ರು. ಇದೀಗ ರಸ್ತೆಯ ಗುಂಡಿಗಳನ್ನ ಮುಚ್ಚಿದ್ದು ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಅನುವನ್ನ ಮಾಡಿಕೊಟ್ಟಿದೆ. ಇದು ನಿಮ್ಮ ಪ್ರಜಾಶಕ್ತಿ ಟಿವಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ನಮಸ್ಕಾರ. ಇಷ್ಟು ದಿವಸ ತುಮಕೂರಲ್ಲಿ ಬರೀ ರೋಡಲ್ಲಿ ಎಲ್ಲ ಬರೀ ಗುಂಡಿಗಳು ಇದ್ವು. ಈಗ ತಾರ್ ಹಾಕಿ ಸೇಫ್ಟಿಯಾಗಿ ಮಾಡಿದ್ದಾರೆ. ಗಾಡಿ ವಾಹನಗಳು ಎಲ್ಲ ಈಸಿಯಾಗಿ ಓಡಾಡೋದು. ಈ ರೋಡಲ್ಲಿ ಹೆಚ್ಚು ಕಮ್ಮಿ 2-3 ತಿಂಗಳಿಂದ ಇತ್ತು. ಈಗ ರೋಡ್ಗಳು ಚೆನ್ನಾಗಿದೆ. ಈಗ ಆರಾಮಾಗಿ ಓಡಾಡ್ಬೋದು. ವಾಹನಗಳು ಜನಗಳು ಎಲ್ಲ ಏನು ತೊಂದರೆ ಇಲ್ಲ ಸರ್. ಮೊನ್ನೆ ಸುದ್ದಿ ಮಾಡಿದ್ವಿ ನಾವು. ಮಾಡಿದ್ವಿ, ಗೊತ್ತಿರಲಿಲ್ಲ. ಈಗ ಚೆನ್ನಾಗೈತೆ ರೋಡ್, ಆರಾಮಾಗಿ ಓಡಾಡ್ಬೋದು. ಈಗ ಏನಿಲ್ಲ, ಸೇಫ್ಟಿ ಅನುಕೂಲ ಆಗಿದೆ ಸರ್. ತುಂಬ ಥ್ಯಾಂಕ್ಸ್. ಶಕ್ತಿ ಟಿವಿ ಮೊನ್ನೆ ತಾನೇ ಏನು ಜ್ಯೋತಿ ಗಣೇಶ್ ಅವರ ನಿವಾಸಕ್ಕೆ ಹೋಗುವ ರಸ್ತೆಯ ಕರ್ಮಕಾಂಡದ ಬಗ್ಗೆ ಸುದ್ದಿ ಮಾಡಿತ್ತು. ಈಗ ಸುದ್ದಿ ಮಾಡಿದ ಬೆನ್ನಲ್ಲೇ ಈಗ ಕಂಪ್ಲೀಟ್ ಆಗಿ ಏನು ಗುಂಡಿ ಬಿದ್ದಿತ್ತು ಆ ಗುಂಡಿಯನ್ನು ಮುಚ್ಚಿರುವಂಥದ್ದು. ಏನು ಪಕ್ಕದಲ್ಲಿರುವಂತಹ ರಸ್ತೆ, ಏನು ಕುಣಿಗಲ್ಗೆ ಹೋಗುವಂತಹ ರಸ್ತೆಯಲ್ಲಿ ಗುಂಡಿ ಬಿದ್ದಿದ್ವು. ಅದು ಕೂಡ ನಗರದ ಶಾಸಕರಾದಂಥ ಜ್ಯೋತಿ ಗಣೇಶ್ ಅವರ ಮನೆಗೆ ಹೋಗುವಂಥ ರಸ್ತೆ ಅಂತ ಸುದ್ದಿ ಮಾಡಿತ್ತು ನಿಮ್ಮ ಪ್ರಜಾಶಕ್ತಿ ಟಿವಿ. ಆದರೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಡಾಂಬರೀಕರಣ ಮಾಡಿರುವಂಥದ್ದು. ಒಟ್ಟಾರೆ ಸಾರ್ವಜನಿಕರು ಹಲವು ಬಾರಿ ವರದಿ ಮಾಡಿದ್ರು ಕೂಡ ಎಚ್ಚೆತ್ತುಕೊಳ್ಳಿದಂತಹ ಪಾಲಿಕೆ ಮತ್ತು ಅಧಿಕಾರಿಗಳು ನಿಮ್ಮ ಪ್ರಜಾಶಕ್ತಿ ಟಿವಿ ಯಾವಾಗ ವರದಿ ಬಿತ್ತರಿಸಿದ ಬೆನ್ನಲ್ಲೇ ಈಗ ಡಾಂಬರ್ ಹಾಕಿರುವಂಥದ್ದು. ಒಟ್ಟಾರೆ ಸಾರ್ವಜನಿಕರು ಹೇಳ್ತಾ ಇರೋದಿಷ್ಟೇ, ಏನು ವರದಿ ಆದ ನಂತರ ಮಾಡೋದಲ್ಲ. ಜಿಲ್ಲೆಯಲ್ಲಿ ಅನೇಕ ಗುಂಡಿ ಸಮಸ್ಯೆ ಇದೆ, ಅವನು ಕೂಡ ರೆಡಿ ಮಾಡಿ ಅನ್ನೋದು ಪ್ರಜಾಶಕ್ತಿ ಟಿವಿ ಕಳಕಳಿ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.